ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಬೆಂಗಳೂರಿನ ಹೃದಯ ಅಂತ ಹೇಳ್ತಾರೆ. ಸೊ ಆ ಒಂದು ಜಾಗಕ್ಕೆ ನಾನು ನಿಮ್ಮನ್ನ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಪ್ರತಿದಿನ ಸಾವಿರಾರು ಜನ ಓಡಾಡ್ತಾರೆ. ಸೊ ಅದ್ ಯಾವ ಜಾಗ? ಬನ್ನಿ ಈ ರಸ್ತೆ ಹೇಳೋ ಕಥೆಯನ್ನ ಇವತ್ತು ಹುಡ್ಕೋಣ. ಹೆಲೋ ಬೆಂಗಳೂರು. ನಮ್ಗೆ ಹೊಸ ಮಾಲ್ಗಳಿಷ್ಟ, ಹೊಸ ಕೆಫೆಗಳಿಷ್ಟ, ಹೊಸ ರಸ್ತೆಗಳಿಷ್ಟ. ಆದ್ರೆ ಒಂದು ನಗರವನ್ನ ಅರ್ಥ ಮಾಡ್ಕೋಬೇಕಾದ್ರೆ ಅದರ ಹಳೆ ಜಾಗಗಳಿಗೆ ಬರಲೇಬೇಕು. ಸೊ ನಾನಿವತ್ತು ಬೆಂಗಳೂರಿನ ನೆಟ್ಕಲಪ್ಪ ಸರ್ಕಲ್, ಇದು ಬಸವನಗುಡಿಯಲ್ಲಿ ಬರುತ್ತೆ. ನೋಡ್ತಾ ಇದೀರಲ್ಲ, ಈ ಒಂದು ಫೇಮಸ್ ಪ್ಲೇಸ್ ಅಲ್ಲಿ ನಾನಿದ್ದೀನಿ ಇವತ್ತು. ಸೊ ಈ ಪ್ಲೇಸ್ ನೋಡ್ತಾ ಇದೀರಲ್ಲ, ಎಷ್ಟೊಂದು ಟ್ರಾಫಿಕ್ ಇದೆ, ಎಷ್ಟು ಜನ ಓಡಾಡ್ತಾ ಇದ್ದಾರೆ. ಸೊ ತುಂಬಾ ಟ್ರೆಡಿಷನಲ್ ಪ್ಲೇಸ್ ಅಂತ ಹೇಳ್ಬಹುದು ಇದನ್ನ. ಈ ಬಸವನಗುಡಿ ಏನೆಲ್ಲ ಕತೆ ಹೇಳತ್ತೆ ಅನ್ನೋದನ್ನ ಈ ವ್ಲಾಗ್ ಅನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ನಿಮ್ಗೆ ಗೊತ್ತಾಗತ್ತೆ. ನೋಡಿ, ಇದು ಬರೀ ರಸ್ತೆ ಅಲ್ಲ, ಜನರಿಗೆ ಗೊತ್ತಿಲ್ಲ, ಅವರು ಒಂದು ಕಥೆ ಒಳಗೆ ನಡೀತಾ ಇದ್ದಾರೆ. ಬೆಂಗಳೂರು ವೇಗವಾಗಿ ಬೆಳೀತಾ ಇದೆ. ಹೊಸ ಫ್ಲೈಓವರ್ಗಳು ಬರ್ತಾ ಇವೆ, ಹೊಸ ಮೆಟ್ರೋ ಬರ್ತಾ ಇದೆ. ಆದರೆ ಈ ರಸ್ತೆಯಲ್ಲಿ ನಡೆಯುವಾಗ ಇನ್ನು ಹಳೆಯ ಬೆಂಗಳೂರಿನ ಸ್ಪರ್ಶ ಸಿಗುತ್ತೆ. ನೋಡಿ, ಈ ಟ್ರಾಫಿಕ್ನ ನೋಡಿದ್ರೆ ಮೊದಲನೇ ನೋಟಕ್ಕೆ ಇದು ಬೇರೆ ರಸ್ತೆಗಳ ಹಾಗೆ ಅನ್ನಿಸ್ಬೋದು. ಆದರೆ ಸ್ವಲ್ಪ ಗಮನಿಸಿ, ಇಲ್ಲಿ ಯಾರೋ ಹೂ ಖರೀದಿ ಮಾಡೋಕ್ಕೆ ಬಂದಿರ್ತಾರೆ, ಯಾರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಯಾರೋ ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದಾರೆ, ಯಾರೋ ವಿದ್ಯಾರ್ಥಿ ಭವನದ ದೋಸೆಗಾಗಿ. ಒಂದೇ ರಸ್ತೆ, ಆದರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಕಾರಣ. ನೋಡಿ, ಈ ರಸ್ತೆ ಶುರುವಾಗ್ತಿದ್ದಂಗೆ ಇಲ್ಲಿಂದಲೇ ಈ ರಸ್ತೆಯ ಪರಿಮಳ ಶುರುವಾಗ್ತಾ ಇದೆ. ಮಲ್ಲಿಗೆ, ಗುಲಾಬಿ, ಕನಕಾಂಬರ, ಚೆಂಡು ಹೂವು, ಎಷ್ಟು ಬಣ್ಣಗಳು, ಎಷ್ಟು ಪರಿಮಳ. ಆದರೆ ಒಂದು ವಿಷಯ ಗೊತ್ತಾ, ಈ ಹೂಗಳು ಬೆಳಿಗ್ಗೆ ಇಲ್ಲಿಗೆ ಬಂದು ಬಿಡೋದಿಲ್ಲ. ಇದರ ಹಿಂದೆ ರಾತ್ರಿಯಿಂದಲೇ ಶುರುವಾಗುವ ಪರಿಶ್ರಮ ಇದೆ. ಬೆಳೆಗಾರ, ಸಾಗಣೆ, ವ್ಯಾಪಾರಿ, ಅಂಗಡಿಯವನು, ಅನೇಕ ಕೈಗಳನ್ನು ದಾಟಿ ಈ ಹೂಗಳು ನಮ್ಮ ಕೈಗೆ ಬರುತ್ತೆ. ನಾವು ಒಂದು ಹಾರ ತೆಗೆದುಕೊಂಡು 2 ನಿಮಿಷದಲ್ಲಿ ಹೋಗ್ಬಿಡ್ತೇವೆ. ಆದರೆ ಆ ಒಂದು ಹಾರದ ಹಿಂದೆ ಒಬ್ಬರ ಇಡೀ ದಿನದ ದುಡಿಮೆ ಇರಬಹುದು. ಹೆಂಗೆ ಅದು? ನೋಡಿ, ಅಜ್ಜಿಯಿಂದ ಇಷ್ಟು 30 ರೂಪಾಯ? ಆ 30 ರೂಪಾಯಿ ಹೂ ತಗೊಂಡಿದೀನಿ. ತಗೊಳ್ಳಿ. ಫೋಟೋನಾ? ಹಿಂಗೆ ಫೋಟೋ ಹೊಡಿತಾ ಇದ್ದೀನಿ. ತಗೋ. ಇದನ್ನೆಲ್ಲ ನೋಡಿ ನನಗೆ ಏನು ಅನಿಸ್ತಾ ಇದೆ ಅಂದರೆ, ಒಂದು ಜಾಗವನ್ನು ಗುರುತಿಸೋದು ಅದರ ಕಟ್ಟಡಗಳಿಂದ ಅಲ್ಲ, ಅದರ ಜನರಿಂದ. ಇಲ್ಲಿ ನೋಡಿ, ಒಬ್ಬ ಪ್ರತಿದಿನ ಮಾರಾಟ ಮಾಡೋದಕ್ಕೆ ಬರ್ತಿರ್ಬೋದು. ಒಂದು ಕುಟುಂಬ ಪ್ರತಿ ಭಾನುವಾರ ಇಲ್ಲಿ ಭೇಟಿ ಕೊಡ್ತಿರ್ಬೋದು. ಒಬ್ಬ ವಿದ್ಯಾರ್ಥಿ ಕಾಫಿ ಕುಡಿದು ಕಾಲೇಜಿಗೆ ಹೋಗ್ತಿರ್ಬೋದು. ಪ್ರತಿಯೊಬ್ಬರಿಗೂ ಗಾಂಧಿ ಬಜಾರ್ ಜೊತೆ ತನ್ನದೇ ನೆನಪು ಇದೆ. ಬಹುಶಃ ಅದಕ್ಕೆ ಇಲ್ಲಿ ಬಂದಾಗ ಇದು ಹೊಸ ಜಾಗ ಅನಿಸೋದಿಲ್ಲ, ತುಂಬ ಪರಿಚಿತವಾದ ಜಾಗ ಅನಿಸುತ್ತೆ. ಇಂದು ನಾನು ಗಾಂಧಿ ಬಜಾರ್ಗೆ ಕತೆ ಹುಡ್ಕೋಕೆ ಬಂದಿದ್ದೆ. ಆದರೆ ನನಗೆ ಸಿಕ್ಕಿದ್ದು ಒಂದು ರಸ್ತೆ ಅಲ್ಲ, ಒಂದು ಅನುಭವ. ಈ ರಸ್ತೆಯಲ್ಲಿ ಟ್ರಾಫಿಕ್ ಇದೆ, ಗದ್ದಲ ಇದೆ, ವ್ಯಾಪಾರ ಇದೆ, ಆದರೆ ಅದರ ಜೊತೆಗೆ ನೆನಪುಗಳಿವೆ, ಸಂಸ್ಕೃತಿ ಇದೆ, ಹಳೆಯ ಬೆಂಗಳೂರಿನ ಉಸಿರು ಕೂಡ ಇದೆ. ಬಹುಶಃ ಅದಕ್ಕೆ ಇಲ್ಲಿ 1000 ಬಾರಿ ಬಂದರೂ ಮತ್ತೊಮ್ಮೆ ಬರಬೇಕು ಅಂತ ಅನಿಸುತ್ತೆ. ಇದು ಕೇವಲ ಗಾಂಧಿ ಬಜಾರ್ ಅಲ್ಲ, ಇದು ಬೆಂಗಳೂರಿನ ಆತ್ಮ. ನಾವಿವತ್ತು ಬೆಂಗಳೂರಿನ ಗಾಂಧಿ ಬಜಾರ್ನ ಒಂದು ಕಥೆಯನ್ನ ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಗಾಂಧಿ ಬಜಾರ್ ಬೆಳಿಗ್ಗೆ 6 ಗಂಟೆ ಜೀವನ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ತಮಗೆಲ್ಲ ಇಷ್ಟ ಆದ್ರೆ ಗಾಂಧಿ ಬಜಾರ್ ಬಗ್ಗೆ ಇನ್ನೂ ನನಗೆ ಗೊತ್ತಿರೋದ ಕಥೆಯನ್ನ ತಾವು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ನಾಳೆ ಇದೇ ಬೆಂಗಳೂರು ಸ್ಟೋರೀಸ್ ಅಲ್ಲಿ ಇನ್ನೊಂದು ಕಥೆ ಜೊತೆ ಸಿಗ್ತೀನಿ. ಅಲ್ಲಿವರೆಗೆ ನಗ್ತಾ ಇರಿ, ಖುಷಿಯಾಗಿರಿ. ಹೀಗೆ ನನ್ನ ಬ್ಯಾಂಗ್ಳೂರ್ ಸ್ಟೋರೀಸ್ನ ನೋಡ್ತಾ ಇರಿ.